ಶ್ರೀನಿವಾಸಪುರದಲ್ಲಿ ಸಮಾಜ ನಿರ್ಮಾಣದ ಕರೆ ಕೇಳಿ ಬಂದಿದೆ. ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾರವರು ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 14 ವರ್ಷಗಳಿಂದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಜನರ ಸಮಸ್ಯೆಗಳನ್ನು ಅರಿತುಕೊಂಡಿರುವುದಾಗಿ ಹೇಳಿದರು. ಪ್ರತಿ ಕ್ಷೇತ್ರಕ್ಕೂ ತಂಡ ರಚಿಸಿ ಭ್ರಷ್ಟಾಚಾರ ತಡೆದು ಬಡವರಿಗೆ ನ್ಯಾಯ ಒದಗಿಸುವ ಗುರಿ ಇದೆ ಎಂದ ಅವರು, ಸಾಮಾಜಿಕ ಕಳಕಳಿಯ ಮನಸ್ಸುಳ್ಳವರು ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಹಣಕ್ಕಾಗಿ ಮತ ನೀಡದೆ ಸಮಾಜದ ಉದ್ಧಾರಕ್ಕಾಗಿ ಕೆಲಸ ಮಾಡುವವರನ್ನ ಗುರುತಿಸಿ ಮತ ಹಾಕುವಂತೆ ಜನರಿಗೆ ಕರೆ ನೀಡಿದರು. ಕರ್ನಾಟಕದ ಸೇವೆ ಮಾಡಬೇಕು ಅಂತ ಬಂದು ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿ 14 ವರ್ಷಗಳಿಂದ ಸತತವಾಗಿ ಕರ್ನಾಟಕದ ಚಳುವಳಿಗಳ ಜೊತೆ ಸೇರಿ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಇವತ್ತು ಶ್ರೀನಿವಾಸಪುರಕ್ಕೆ ಬಂದಿದ್ದು ಎಲ್ಲ ಚಳುವಳಿಯ ಮುಖಂಡರು, ಯುವಕರು, ವಿಚಾರವಂತರು ಎಲ್ಲರಿಂದ ಸೇರಿ ನಾವೆಲ್ಲ ಜೊತೆ ಸೇರಿ ಒಂದು ಉತ್ತಮವಾದ ಸಭೆ ಮಾಡಿದ್ದೀವಿ. ಆ ಸಭೆಯಲ್ಲಿ ಏನಿದೆ ಅಂದರೆ ಉದ್ದೇಶ ಏನಂದರೆ ಒಂದು ಉತ್ತಮ ಸಮಾಜ, ಒಂದು ಉತ್ತಮ ಕರ್ನಾಟಕ ಕಟ್ಟಕ್ಕೆ ಏನೇನು ಮಾಡಬೇಕು, ಹೆಂಗೆ ಯಾವ ದಿಕ್ಕಿನಲ್ಲಿ ಹೋಗಬೇಕು, ಯಾವ ದಾರಿಯಲ್ಲಿ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಒಳ್ಳೊಳ್ಳೆ ವಿಚಾರಗಳು ನಾನು ಶ್ರೀನಿವಾಸಪುರದ ವಿಚಾರವಂತರಿಂದ, ಹೋರಾಟಗಾರರಿಂದ ವಿಚಾರ ಪಡೆದಿದ್ದೀನಿ, ಸಲಹೆಗಳು ಪಡೆದಿದ್ದೀನಿ. ನಮ್ಮ ವ್ಯಾಖ್ಯಾನದಲ್ಲಿ ಒಂದು ನಿಜವಾದ ಒಂದು ಸಂವಿಧಾನ ಸಮಾಜ, ಒಂದು ಆದರ್ಶ ಸಮಾಜ, ಒಂದು ಉತ್ತಮ ಸಮಾಜ ಅಂದರೆ ಒಂದು ಸಮ ಸಮಾಜ. ಸೊ ಆ ಸಮ ಸಮಾಜ ಕಟ್ಟೋದೇ ನಮ್ಮ ಸಂವಿಧಾನ ಹೇಳೋದು. ಆ ಸಮ ಸಮಾಜ ಅಂದರೆ ಎಲ್ಲ ಹೋರಾಟಗಾರರು, ವೈಜ್ಞಾನಿಕರು ಯಾರೇ ಒಂದು ಉತ್ತಮ ಸಮಾಜಕ್ಕೆ ಕೆಲಸ ಮಾಡ್ತೀವಿ ಅವರೆಲ್ಲರೂ ಬೇಕಾಗ್ತದೆ. 7 ಕೋಟಿ ಕರ್ನಾಟಕ ಜನ ಸೇರಿ ನಾವು ಒಂದು ಸಮಾಜ ಕಟ್ಟಬೇಕು. ಯಾಕಂದರೆ ನಮ್ಮ ಶತ್ರು ಇರೋದು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮ ಶತ್ರು ಅಸಮಾನ ಅನ್ಯಾಯದ ವ್ಯವಸ್ಥೆ. ಆ ವ್ಯವಸ್ಥೆಗೆ ಪರಿವರ್ತನೆಯೇ ಒಂದು ಸಮಾಜ. ನನಗೆ ಶ್ರೀನಿವಾಸಪುರಕ್ಕೆ ಬರೋದು ಖುಷಿಯಾಗಿದೆ. ನಾನು ಇವಾಗಲೇ 6 ಮತಕ್ಷೇತ್ರ ಕೋಲಾರ ಜಿಲ್ಲೆಯಲ್ಲಿ, ಕೋಲಾರ ಆಗಿರ್ಬೋದು, ಬಂಗಾರಪೇಟೆ, KGF, ಮುಳಬಾಗಿಲು, ಮಾಲೂರು ಎಲ್ಲ ಕಡೆ ಸಭೆಗಳು ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಮುಂದಿನ ನೆಕ್ಸ್ಟು ನಾವು ಚಿಕ್ಕಬಳ್ಳಾಪುರಕ್ಕೆ ಹೊರಟಿದ್ದೀವಿ. ಎಲ್ಲ 224 ಮತಕ್ಷೇತ್ರದಲ್ಲೂ ನಾವು ಒಂದು ಸಮಾನತೆ ಸಭೆ ಮಾಡಿ ಕರ್ನಾಟಕದ ಭವಿಷ್ಯ, ನಮಗಾಗಿರೋ ಅನ್ಯಾಯಗಳಾಗದೇ ಇರೋಂಗೆ ಮುಂದಿನ ತಲೆಮಾರಿಗೆ ಒಂದು ಉತ್ತಮ ಸಮಾಜ ಕಟ್ಟೋದು ಉದ್ದೇಶ ಆಗಿದೆ. ಸೊ ನನಗೆ ಇವತ್ತು ಭಾಳ ಸಂತೋಷ ಆಗಿದೆ ಶ್ರೀನಿವಾಸಪುರಕ್ಕೆ ಬರೋಕ್ಕೆ.